ನೋಡಿ ಟೈಮ್ 2 ಗಂಟೆ. ರೆಸ್ಟೋರೆಂಟ್ಗಳಲ್ಲಿ ಹೆಂಗೆ ಓಪನ್ ಇದಾವೆ ಇಲ್ಲಿ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಇವಾಗ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆದರೂ ಮಾತಾಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಳಿ. 2223. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ಡೆಲಿವರಿ ಮಾಡ್ತೀನಿ. ಇದನ್ನು ಎಷ್ಟು ಕೊಟ್ಟ ನೋಡೋಣ. ಇದು ಬ್ಯಾಚ್ ಆರ್ಡ್ರು. ಇದಕ್ಕೆ ಬಂದುಬಿಟ್ಟು ನನಗೆ ಕೊಟ್ಟಿರೋದು 120 ರೂಪಾಯಿ ಕೊಟ್ಟಿದ್ದಾನೆ. ನಾನು ನೈಟಲ್ಲಿ ಯಾಕಪ್ಪ ಇವನು ಇನ್ಸೆಂಟಿವ್ನ ಇಷ್ಟೊಂದು ಜಾಸ್ತಿ ಕೊಟ್ಟವನೆ ಅಂತ ಇದ್ದೆ. ಬಂದ ಮೇಲೆ ಗೊತ್ತಾಯ್ತು ಈಗ. ಸಿಕ್ಕಾಪಟ್ಟೆ ಚಳಿ ಇದೆ. ಬಂತು 80 ರೂಪಾಯಿದು. ನೋಡಿ ಎಲ್ಲಿಂದ ಎಲ್ಲಿ ಎಳಿತಾನಪ್ಪ ಇವನು. 80 ರೂಪಾಯಿ ಆರ್ಡ್ರು. ಸಿಂಕಿಂಗ್ ಅಂತೆ. 2nd 3rd ಫ್ಲೋರ್ ಅಲ್ಲಿಗೆ ಹೋಗ್ಬೇಕಾ ಈಗ. ಬೈರೇನು ಓಪನ್ ಐತೆ. $6763. ನೋಡಿ 3 ಗಂಟೆಗೆ 1 ನಿಮಿಷ ಇದೆ. ನಾನು ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಅರ್ನಿಂಗ್ ಸೆಕ್ಷನ್ಗೆ ನೋಡೋಣ. ಹಾಯ್, ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಂದರೆ ನನಗೆ ಒಂದು ಆಫರ್ ಕೊಟ್ಟವನೆ. ಏನಂದರೆ 1000 ರೂಪಾಯಿ ಮಾಡಿದ್ರೆ ನನಗೆ 600 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ ಝೊಮ್ಯಾಟೋದಲ್ಲಿ. ಅದು ಸಾಯಂಕಾಲ 6 ಗಂಟೆಯಿಂದ ಮಾಡಬೇಕು. ನಾನು ಒಂದು 2-3 ಜನ ಫ್ರೆಂಡ್ಸ್ನ ಕೇಳಿದೆ, ಸಾಯಂಕಾಲ 6 ಗಂಟೆಯಿಂದ ಆಗುತ್ತಾ ಅಂದರೆ 1000 ರೂಪಾಯಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಕೆಲವೊಬ್ರು ಆಗುತ್ತೆ ಅಂದರು, ಕೆಲವೊಬ್ರು ಆಗಲ್ಲ, ಕಷ್ಟ ಅಂತಂದರು. ಬಟ್ ಆದರೆ 10 ಗಂಟೆವರೆಗೂ 500 ಮಾಡ್ಬೋದು. ಆಮೇಲೆ ನೈಟ್ ಸ್ವಲ್ಪ ಕೊಡೋದು ಕಷ್ಟ. 4 ಗಂಟೆ ಅಂದರೆ ಮುಂಜಾನೆ 4 ಗಂಟೆವರೆಗೂ ಇದೆ, ಹಾಕೋದು ಕಷ್ಟ ಅಂತ ಹೇಳಿದ್ರು. ಮತ್ತು ಕಷ್ಟ ಇದ್ಮೇಲೆ ಯಾಕೆ ಈ ರೀತಿ ಟಾರ್ಗೆಟ್ಗಳನ್ನ ಕೊಡ್ತಾನೆ ಝೊಮ್ಯಾಟೋದವನು. ನಾನು ತುಂಬ ಸತಿ ನೋಡಿದ್ದೀನಿ, ಆಗದೇ ಇರೋ ಟಾರ್ಗೆಟ್ಗಳನ್ನ ಜಾಸ್ತಿ ಕೊಡ್ತಾನೆ. ನೋಡೋಣ ಇವತ್ತು ಆಗುತ್ತಾ ಇಲ್ವಾ, ಆದರೆ ಎಷ್ಟಾಗುತ್ತೆ, ನಾನು ಎಷ್ಟು ಅರ್ನ್ ಮಾಡ್ತೀನಿ, ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ ನಮಗೆ ಒಂದು 7-8 ನಿಮಿಷ ಇದೆ. 5 ಗಂಟೆ 52 ನಿಮಿಷ ಇದೆ. 6 ಗಂಟೆಗೆ ನಾವು ಅಂದರೆ ಲಾಗಿನ್ ಆಗಬೇಕು. ಅದು 1000 ರೂಪಾಯಿ ಆಗೋಕ್ಕೆ ಎಷ್ಟೊತ್ತಾಗುತ್ತೆ, ಅದೇ ರೀತಿ ಎಷ್ಟೊತ್ತಿಗೆ ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ 53 ನಿಮಿಷ. ಅಂದರೆ ಆಲ್ಮೋಸ್ಟ್ 8 ಗಂಟೆ ಅಂದ್ಕೊಳ್ಳಿ. 8 ಗಂಟೆ ಅಂದರೆ 2 ಅವರ್ ಆಯ್ತು ನಾನು ಬಂದು. 2 ಅವರ್ಗೆ ನನಗೆ ಕೊಟ್ಟಿರೋದು 2 ಆರ್ಡ್ರು. ಜೋನಿಂದ ಆಚೆ ಆಗ್ತಾಯಿದ್ದಾನೆ, 60 ರೂಪಾಯಿ ಕೊಡ್ತಾನೆ. ಮತ್ತು ಒಂದು ಏನಂದರೆ ಮತ್ತೆ ಒಳಗಡೆ ಬರ್ತೀನಿ. ಒಳಗಡೆ ಬಂದಮೇಲೆ 5 ನಿಮಿಷ ಆರ್ಡ್ರ್, 5-10 ನಿಮಿಷ ಆರ್ಡ್ರ್ ಕೊಡೋಲ್ಲ. ಇವಾಗ ನೋಡಿ ಎಷ್ಟೊತ್ತಾಯ್ತು ನನ್ನ ಜೋನಿಗೆ ಬಂದು. ಇವಾಗ ಆರ್ಡ್ರ್ ಇಲ್ಲ. ಈಗ ಆಲ್ರೆಡಿ ನಾನು ಮಾಡಿರೋದು 2 ಆರ್ಡ್ರ್. 2 ಅವರ್ಗೆ 2 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 126 ರೂಪಾಯಿ ಕೊಟ್ಟವನೆ. 2 ಆರ್ಡ್ರಿಗೆ 126 ರೂಪಾಯಿ. ನೋಡಿ ಇಲ್ಲೇ ರೆಸ್ಟೋರೆಂಟ್ಗಳೆಲ್ಲ ಇದ್ದಾವೆ, ಬಟ್ ಆರ್ಡ್ರ್ಗಳೇ ಇಲ್ಲ. ನನ್ನ ಜೋನಲ್ಲಿ ಮೇನ್ ಅಂದರೆ ಜಾಸ್ತಿ ಆರ್ಡ್ರಸ್ ಇರೋ ಜೋನಲ್ಲಿದ್ದೀನಿ. ಆರ್ಡ್ರ್ಗಳೇ ಇಲ್ಲ. ಝೊಮ್ಯಾಟೋದಲ್ಲಿ ತುಂಬ ಜನ ಅಲ್ಲಿಗೆ ಇಲ್ಲಿಗೆ ಕುತ್ಕೊಂಡಿದ್ದಾರೆ. ನನಗೆ ಯಾಕೋ ಟಾರ್ಗೆಟ್ ಆಗೋ ಡೌಟು, ಬಟ್ ಹೇಳೋಕ್ಕಾಗಲ್ಲ. ಇವಾಗ ಇನ್ನೂ 8 ಗಂಟೆ, ಇನ್ನೂ ಪೀಕ್ ಅವರ್ ಇನ್ನೂ 11 ಗಂಟೆವರೆಗೂ ಇದೆ. ನೋಡೋಣ, ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಎಷ್ಟೆಷ್ಟು ಆರ್ಡ್ರ್ ಆಯಿತು, ಎಷ್ಟೆಷ್ಟಾಯಿತು ಅಂತ ಹೇಳ್ಬಿಟ್ಟು. ಸಂಪೂರ್ಣ ಕೊಟ್ಟ ನೋಡಿ 95 ರೂಪಾಯಿ. ನಂದನ ಪ್ಯಾಲೇಸು ಇಲ್ಲೇ ಇದ್ದೀನಿ, ನಂದನ ಪ್ಯಾಲೇಸ್ ಮುಂದೆನೇ. ಅಕ್ಸೆಪ್ಟ್ ಮಾಡಿಬಿಡ್ತೀನಿ. ನೋಡಿ 95 ರೂಪಾಯಿ ಅಕ್ಸೆಪ್ಟ್ ಮಾಡಿದೆ. ಎಲ್ಲಿ ರೀಚ್ಡ್ ಲೊಕೇಶನು, ರೀಚ್ಡ್ ಕೊಟ್ಬಿಡೋಣ. ಎಲ್ಲಿ ಅಂತ ನೋಡ್ಬಿಡೋಣ. ರೀಚ್ಡ್ ಕೊಟ್ಟೆ. ಒಬ್ಬೊಬ್ಬೊಬ್ಬ ಆರ್ಡ್ರ್ ರೆಡಿ ಆಗೋಕ್ಕೆ 20 ನಿಮಿಷ ಬೇಕಂತ ಗುರು. ಎಲ್ಲಿ ಕೊಟ್ಟವನೆ? ಮೇಡಹಳ್ಳಿ, ಅಬ್ಬಿಗೆರೆ. ಹೆಂಗೆ ಅನ್ಸುತ್ತೇಳಿ ಅಬ್ಬಿಗೆರೆ ಕೊಟ್ರೆ? ಅಲ್ಲಿ ಆರ್ಡ್ರೇ ಬರೋಲ್ಲ ವಾಪಸ್ಸು. ರಿಟರ್ನು 10-12 ಕಿಲೋಮೀಟ್ರ್ ವಾಪಸ್ ಬರಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ರೀ. ಇಲ್ಲಿ ಇದು ರೆಡಿ ಆಗೋಕ್ಕೆ 12 ನಿಮಿಷ. ಎಷ್ಟು ನಿಮಿಷ ಇದೆಯಪ್ಪ? ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ? 8-9 ಕಿಲೋಮೀಟ್ರು. ಇಲ್ಲಿಂದ ಎಲ್ಲಿ ಎಲ್ಲೆಲ್ಲಿ ಗುರು ಇದು? ವಿದ್ಯಾರಣ್ಯಪುರ ಹೋಗೋ ರೂಟು, ವಿದ್ಯಾರಣ್ಯಪುರ ರೂಟು ಹಿಂಗೆ ಹೋಗ್ಬಿಟ್ಟು ಓಕೆ ಅಬ್ಬಿಗೆರೆ ರೂಟು. ಆಹಾ, ಕೊನೆಯಲ್ಲಿ ಹೋಗದವನೆ. 9 ಕಿಲೋಮೀಟ್ರ್ ಹೋಗಬೇಕು. 100 ರೂಪಾಯಿ ಕೊಡ್ತಾನೆ.
ಬಟ್ ಆರ್ಡ್ರ್ಗಳಿಲ್ಲ. ಹೋಗಿ ಬರೋಣ ಸುಮ್ಮನೆ ಏನು ಮಾಡೋದು ಮತ್ತೆ, 9 ಕಿಲೋಮೀಟ್ರ್ ಹೋಗೋದು 9 ಕಿಲೋಮೀಟ್ರ್ ಬರೋದು ವೇಸ್ಟು. ಆಗಲೇ ಒಂದೇನು ಆರ್ಡ್ರ್ ನಂದನ ಪ್ಯಾಲೇಸ್ ಹತ್ರ ತಗೊಂಡೆ, ಅದು ಕೊಡೋಕ್ಕೆ ಅರ್ಧ ಗಂಟೆ ಮಾಡಿದ್ರು. ಇಲ್ಲಿ 9 ಕಿಲೋಮೀಟ್ರ್ ಬಂದಿದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಬೇರೆ ಇದೆ. ಈಗ ಇಲ್ಲೆಲ್ಲ ತೋರಿಸ್ತೈತೆ, ಇಲ್ಲೇ ಅನ್ಕೋತೀನಿ ಎಷ್ಟಿದೆ ಅಂತ ನೋಡೋಣ ಇರಿ. ಇಲ್ಲಿಂದ 9 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕೀಗ, ಅದೇ ಬೇಜಾರು. ಎಲ್ಲಪ್ಪ ಇಲ್ಲೇ ಡೆಡ್ ಎಂಡು ಇದೆ ಅಂದ್ಕೊಳ್ತೀನಿ. ಕಿಯಾನ್ ಇದೆ ಹಿಂದೆ ಲೊಕೇಶನ್ನು. ನಿಮಿಷ ಕಾಲ್ ರೀಚ್ ಲೊಕೇಶನ್ನು ಕಾಲ್ ಮಾಡೋಣ ಇರಿ. QR ಕೋಡ್ 2223 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಕಾಲ್ ಮಾಡೋಣ ಕಸ್ಟಮರ್ಗೆ. ನೋಡಿ ಇದೊಂದು ಬಾಕ್ಸು, ಅದೊಂದು ಬಾಕ್ಸು ನೋಡಿ, ಇದೊಂದು ಬಾಕ್ಸ್ ಇದೆ. ನಾವೇ ಇದನ್ನ ಹಿಂಗೆ ಮಾಡಿದ್ದು, ಇಟ್ಕೊಳ್ಳೋಕ್ಕಾಗಲ್ಲ ಅಂತ. 2223 ಸರ್. ಐ ಡೋಂಟ್ ಹ್ಯಾವ್ ಚೇಂಜ್ ಸರ್. 2000 223. ಈಗ ಅವ್ರು ನನ್ನ ಕೈಗೆ ಕ್ಯಾಶ್ ಕೊಟ್ಟರು, ನಾನು ಇವಾಗ ಪೇ ಮಾಡಬೇಕಿಲ್ಲಿ. 2223 ಇದ್ದರೆ ಓಕೆ, ಇಲ್ಲಾಂದರೆ ಏನು ಮಾಡ್ಬೇಕು ಹೇಳಿ. ಓಕೆ, ನಂತರ ಕ್ಯಾಶ್ ಇತ್ತು ಅಂದರೆ ಅಕೌಂಟಲ್ಲಿತ್ತು, ಓಕೆ. ಅಕೌಂಟಲ್ಲಿ ಇರಲಿಲ್ಲ ಅಂದರೆ ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆದಮೇಲೆ ನಮಗೆ ಏನಂದರೆ ಇನ್ಕಂಪ್ಲೀಟ್ ಗಿಗ್ ಅಂತ ಬಂದುಬಿಡುತ್ತದು. ಇನ್ಕಂಪ್ಲೀಟ್ ಗಿಗ್ ಆದರೆ ನಮಗೆ ಅಂದರೆ ಇನ್ಸೆಂಟಿವ್ ಬರೋಲ್ಲ. ಈ ರೀತಿ ಮಾಡೋಕ್ಕಿಂತ ಕ್ಯಾಶ್ ಅಂದರೆ ಕಸ್ಟಮರ್ ಹತ್ರ UPI ಡೈರೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ 1 ಡೇ ಟೈಮ್ ಕೊಡಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಇದು ಮಾಡಿಬಿಟ್ರೆ, ನಮ್ಮನ್ನ ಆಫ್ಲೈನ್ಗೆ ಮಾಡಿಬಿಟ್ರೆ ಹೇಗಾಗುತ್ತೆ ಹೇಳಿ. ನೋಡಿ ಇವಾಗ ಎಷ್ಟು 9 ಕಿಲೋಮೀಟ್ರ್ ವಾಪಸ್ ರಿಟರ್ನ್ ಹೋಗ್ಬೇಕು ನಾನೀಗ. ಇಲ್ಲೇ 1 ಅವರ್ ಆಯ್ತು. ನಾನು ಆಗ ಆರ್ಡ್ರನ್ನ ಪಿಕ್ ಮಾಡಿ ಕರೆಕ್ಟಾಗಿ 1 ಅವರ್ ಆಯಿತು. 1 ಅವರ್ಗೆ 100 ರೂಪೀಸ್ ಅಂದರೆ 95 ರೂಪಾಯಿನ ಕೊಟ್ಟ ಈ ಆರ್ಡ್ರ್ ನನಗೆ. ಟೋಟಲ್ ಇವಾಗ 9 ಗಂಟೆ ಆಗಿದೆ. 6 ಗಂಟೆಗೆ ಬಂದಿದ್ದೀನಿ. ಎಷ್ಟಾಗಿದೆ ಅಂದರೆ 222 ರೂಪಾಯಿ ಆಗಿದೆ ನನಗೆ. ಅಂದರೆ ಅವರ್ಗೆ 100 ರೂಪೀಸ್ ಲೆಕ್ಕ ಇಟ್ಕೊಂಡ್ರೆ 300 ರೂಪಾಯಿ ಆದರೂ ಆಗಬೇಕಾಗಿತ್ತು. ಅದು ಅಲ್ಲದೆ ನಾನು ಇನ್ನೂ ಜೋನ್ಗೆ ಹೋಗೋಕ್ಕೆ ಅರ್ಧ ಗಂಟೆ ಬೇಕು ನನಗೆ, 20 ನಿಮಿಷ ಬೇಕು ನನಗೆ. 20 ನಿಮಿಷ ಆ ಕಡೆ ಹೋಗಿ ಇಲ್ಲಿ ಬಂದು ಕಷ್ಟ ಆಗಿಬಿಡುತ್ತೆ. ನೋಡೋಣ, ಇಲ್ಲೇ 9 ಗಂಟೆ ಆಯಿತು. ನೋಡೋಣ, ಮಾಡೋಣ ಅಷ್ಟರಲ್ಲಿ ನೈಟೆಲ್ಲ ಮಾಡೋಣ. ಚಳಿ ಬೇರೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಗ್ಲೌಸ್ ಇತ್ತು ನನ್ನ ಹತ್ರ. ಚಳಿ ಬೇರೆ ಇವಾಗ ನೈಟ್ ಚಳಿ ಜಾಸ್ತಿ ಹೊಡಿಯುತ್ತೆ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಇವಾಗ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆದರೂ ಮಾತಾಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಳಿ. ಇವಾಗಲೇ ಹಿಂಗೆ ಇನ್ನೂ ಎಷ್ಟೊತ್ತು ಆಗುತ್ತೋ, ಎಷ್ಟು ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಡ್ತೀನಿ. ಟೈಮ್ ಬಂದ್ಬಿಟ್ಟು 11 ಗಂಟೆ 53 ನಿಮಿಷ ಅನಿಸುತ್ತೆ. ಎಷ್ಟಾಗಿದೆ? 11 ಗಂಟೆ 52 ನಿಮಿಷ ಆಗಿದೆ. ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆರ್ಡ್ರ್ಗಳು ಅಷ್ಟಕ್ಕಷ್ಟೇ. ಇವಾಗ ಆರ್ಡ್ರ್ ಎಷ್ಟಾಗಿದೆ ಅಂತ ನೋಡಿದ್ರೆ ನಾನು 6 ಗಂಟೆಗೆ ಬಂದಿದ್ದೆ. 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆ 11 ಗಂಟೆ, ಈಗ 12 ಗಂಟೆ ಅಂದ್ಕೊಳ್ಳೋಣ. 12 ಗಂಟೆ ಅಂದರೆ 6 ಅವರ್ಸ್ ಆಯಿತು. 7 8 9 10 11 12 6 ಗಂಟೆ ಆಯಿತು. 6 ಗಂಟೆಗೆ ನಾನು ಅರ್ನ್ ಮಾಡಿರೋದು 625 ರೂಪಾಯಿ. 625 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ ಈಗ. ಅಂದರೆ ಇನ್ಸೆಂಟಿವ್ ಇವಾಗ ನಾನು ಏನಾದ್ರು ಇವಾಗಲೇ ಅಂದರೆ ಇವಾಗ ಮುಗಿಸ್ಬಿಟ್ಟು ಮನೆಗೆ ಹೋದರೆ ಈಗ 200 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಆಲ್ರೆಡಿ ಒಂದು ಟಾರ್ಗೆಟ್ ಆಗಿದೆ, ಒಂದು ರೀಚ್ ಆಗಿದೆ. ಇಲ್ಲಿ ನೋಡ್ಬೋದು, ಇನ್ನೂ ಅಪ್ಡೇಟ್ ಆಗಿಲ್ಲ, ಅದು ಅಪ್ಡೇಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು 800ಕ್ಕೆ 350 ಕೊಡ್ತಾನೆ, 1000ಕ್ಕೆ 650 ರೂಪಾಯಿ ಕೊಡ್ತಾನೆ. ನಾನು ಮಾತಾಡಿದ್ರೆ ಚಳಿ 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 ದೇವ್ರೇ.
ಬಟ್ ಆಮೇಲೆ ಒಂದು 9 ಗಂಟೆಯಿಂದ ಒಂದು 2-3 ಲಾಂಗ್ ಆರ್ಡ್ರ್ ಕೊಟ್ಟರೆ ಹೇಳ್ತೀನಿ, ಅಲ್ಲೇ ಕವರ್ ಆಯ್ತು ನಂದು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ 12 ಗಂಟೆ ಹೊರಗಡೆ ನಂದು ಒಂದು 700 ರೂಪಾಯಿ ಆಗಬೇಕು ಅಂದ್ಕೊಂಡಿದ್ದೆ. 700 ಆದರೆ ಆಮೇಲೆ ಒಂದು 300 ರೂಪಾಯಿ ಹೊಡಿಬೋದು ನಿಧಾನವಾಗಿ ಅಂತ ಅಂದ್ಕೊಂಡೆ. ಬಟ್ ಅದು ಆಗಲಿಲ್ಲ. 625 ರೂಪಾಯಿ ಆಗಿದೆ. 625 ರೂಪಾಯಿ ಅಂದರೆ ಇನ್ನೂ ನಾನು 400 ರೂಪಾಯಿ ಹೊಡಿಬೇಕು. ಇವಾಗ 12 ಗಂಟೆ ಅಂದ್ಕೊಳ್ಳಿ, 12 ಗಂಟೆಯಿಂದ 1 ಗಂಟೆ 2 ಗಂಟೆ 4 ಅವರ್ಗೆ 400 ರೂಪಾಯಿ ಹೊಡಿಬೇಕು. ಬಟ್ ಆಗೋಲ್ಲ ಅದು, ಯಾಕಂದರೆ ನೈಟಲ್ಲಿ ಆರ್ಡ್ರ್ಗಳು ಕಡಿಮೆ ಇರ್ತವೆ. ನಾನು ನೈಟಲ್ಲಿ ಯಾಕಪ್ಪ ಇವನು ಇನ್ಸೆಂಟಿವ್ನ ಇಷ್ಟೊಂದು ಜಾಸ್ತಿ ಕೊಟ್ಟವನೇ ಅಂತ ಇದ್ದೆ. ಬಂದ ಮೇಲೆ ಗೊತ್ತಾಯ್ತು ಈಗ ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ ಇವಾಗ ಮತ್ತೊಂದು ಆರ್ಡ್ರ್ ಬಂತು. ಇನ್ನೂ ಎಷ್ಟು 12 ಗಂಟೆ ಆಗಿಲ್ಲ. 64 ರೂಪಾಯಿ, 2.5 ಕಿಲೋಮೀಟ್ರ್ ಪಿಕಪ್ಪು, 6 ಕಿಲೋಮೀಟ್ರ್ ಡ್ರಾಪು. ಒನಿಸ್ತಾ, ಓಹೋ ಅದಾ, ಓಕೆ. ಯಾವ ಡೆಲಿವರಿ ಬ್ಯಾಗ್ ಎಲ್ಲ ಇದೆ ನನ್ನ ಹತ್ರ, ಕನ್ಫರ್ಮ್. ಒನಿಸ್ತಾ ಬನ್ನಿ, ಅದೊಂದು ತೊಗೊಂಬಿಟ್ಟು ಡೆಲಿವರಿ ಮಾಡೋಣ. 60 ರೂಪಾಯಿ ಕೊಡ್ತಾನೆ, ಬಟ್ ಯಾವ ಕಡೆ ಕೊಟ್ಟಿದ್ದಾನೋ ಗೊತ್ತಿಲ್ಲ, ನೋಡಬೇಕು. ಬಂದಿದ್ದೀನಿ, ರೀಚ್ ಕೊಡ್ತೀನಿ. ಎಲ್ಲಿ ಕೊಟ್ಟವನಪ್ಪ? ಕಸ್ಟಮರ್ ಲೊಕೇಶನ್ನು ವಿದ್ಯಾರಣ್ಯಪುರ. ಈಗ ಅಲ್ಲಿಂದ ಬಂದೆ, ಅಲ್ಲಿಗೆ ಹೋಗ್ಬೇಕು ಮತ್ತೆ ಈಗ ವಾಪಸ್ಸು. ಆರ್ಡ್ರ್ ಹಿಡಿದೆಯಾ? ಇನ್ನೂ ಇಲ್ಲ, 7 ನಿಮಿಷ ಕಾಯಬೇಕು. 3rd ಫ್ಲೋರಲ್ಲಿ ಇರೋದು, 3rd ಫ್ಲೋರಲ್ಲಿ ಇರೋದು. ಹೋಗ್ಬೇಕು. ನಿಮ್ಗೆ ಅರ್ನಿಂಗ್ಸ್ ತೋರಿಸೋದು ಆಗಲೇ 3rd ಫ್ಲೋರ್ ಅರ್ನಿಂಗ್ಸು. ಹೋಗೇ ಬಿಡ್ತಲ್ಲ ಅದು, ಹೋಗೇ ಬಿಡ್ತದು. ಎಷ್ಟು ಹೊಡೆ ತೊಗೋಬೇಕು ಹಂಗಾರೆ? ಈಗ 626 ರೂಪಾಯಿ ಇದೆ. 626 ರೂಪಾಯಿ ರೆಡಿ ಆಗುತ್ತೆ. ವೆಯ್ಟ್ ಮಾಡಬೇಕು, ಇನ್ನೂ ಲೇಟ. ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಅದೇನಿತ್ತಲ್ಲ ಒಂದು ಮಿಸ್ತಾಯಿಂದ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಯಾರೂ ಇಲ್ಲ, ಫುಲ್ ಕತ್ಲು. ಯಾರೊಬ್ಬರು ಕೂಡ ಇರೋಲ್ಲ. ಸ್ವಲ್ಪ ಸೇಫ್ಟಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ. ಕರೆಕ್ಟಾಗಿ ಲೊಕೇಶನ್ ಹತ್ರ ಇದ್ದೀನಿ. ಯಾವುದೋ ಒಂದು ಗೊತ್ತಿಲ್ಲ, ನೋಡೋಣ. ಈಗ ನಂಬರ್ ಎಷ್ಟು ಹಾಕಿದ್ದಾರೆ? 12, ಇದು 11, ಇದು 9, ಇದು 2, ನಂಬರ್ 12 ಇಲ್ಲೇ ಇದೆ. ಸಿಂಗಲ್ ಹೌಸು, ರಿಚ್ಡ್. ಬಂದಿರೋ ಅನ್ಸುತ್ತೆ. ಸರ್ ನೇಮ್ ಏನಿದೆ? ಲಿಖಿತ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಡೆಲಿವರಿ ಆಯಿತು. ನೋಡ್ಬೋದು ಎಷ್ಟು ಕೊಟ್ಟರು ಅಂತೇಳಿ. 64 ರೂಪಾಯಿ ಕೊಟ್ಟರು. ಒಂದು 6 ಕಿಲೋಮೀಟ್ರ್ ಮೇಲೆ ಇತ್ತು. 6 ಕಿಲೋಮೀಟ್ರ್ ಇತ್ತು, 60 ರೂಪಾಯಿ ಕೊಟ್ಟರು. ಟೈಮಿಗೂ ಕರೆಕ್ಟಾಗಿ 1 ಗಂಟೆ ಆಗಿದೆ. ದಾಸರಳ್ಳಿಲಿದ್ದೀನಿ. ಸರ್ ಹೆಸರು? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ಡೆಲಿವರಿ ಮಾಡ್ತೀನಿ. ಇದನ್ನು ಎಷ್ಟು ಕೊಟ್ಟು ನೋಡೋಣ. ಇದು ಬ್ಯಾಚ್ ಆರ್ಡ್ರು. ಇದಕ್ಕೆ ಬಂದುಬಿಟ್ಟು ನನಗೆ ಕೊಟ್ಟಿರೋದು 120 ರೂಪಾಯಿ ಕೊಟ್ಟಿದ್ದಾನೆ. 100 ಚಿಲ್ಲರೆ ಎಷ್ಟೋ ತೋರಿಸಿದ್ದ, ಬಟ್ 120 ರೂಪಾಯಿ ಕೊಟ್ಟಿದ್ದಾನೆ. ಮೊದಲು ಯಾಕೆ ಹೆದರಿಕೆ ಆಗ್ತದೆ. ಇಲ್ಲಿಂದ ಹೋಗ್ಬಿಡೋಣ ಬನ್ನಿ. ಇಲ್ಲೇ ಮೇನ್ ರೋಡ್ ಇದೆ, ಪೈಪ್ಲೈನ್ ರೋಡು, ಜಾಲಹಳ್ಳಿ ಕ್ರಾಸ್ ಹೋಗೋದು ರೋಡು. ಅಲ್ಲೊಂದು ನಾಯಿ ಬೇರೆ ಅಟ್ಯಾಕ್ ಮಾಡಿತು. ದೇವ್ರೆ, ಇವಾಗ ಟೈಮು 1 ಗಂಟೆ 33. ಕಸ್ಟಮರ್ಗೆ ಇಷ್ಟೊತ್ತಲ್ಲಿ ಕೆಳಗೆ ಬರೋಕ್ಕೂ ಆಗೋಲ್ಲ. 3rd ಫ್ಲೋರಿಗೆ ಬಾ ಅಂತ ಹೇಳಿದ್ರು. ಇವಾಗ ಇದು ಡೆಲಿವರಿ ಆಯಿತು. ಇದಕ್ಕೆ ಎಷ್ಟು ಕೊಡ್ತಾನೆ ಅಂತ ನೋಡುವ. ಎಷ್ಟಪ್ಪ? 53 ರೂಪಾಯಿ ಕೊಟ್ಟ. ಪರವಾಗಿಲ್ಲ, 5 ಕಿಲೋಮೀಟ್ರು. ಇಲ್ಲೇ ಇದ್ದೀನಿ, ಆರ್ಡ್ರ್ ಬರ್ಬೋದು. ನಮ್ಮ ಲೊಕೇಶನಲ್ಲಿ ಇದ್ದೀನಪ್ಪ.
ಚಳಿ 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 ಚಳಿ. 50 ರೂಪಾಯಿ ಕೊಟ್ಟಂದ್ರೆ ಇನ್ನೂ 150 ರೂಪಾಯಿ ಬೇಕು ಅನಿಸುತ್ತೆ. ಕೊಡ್ತಾನೆ ನೋಡಿ ಆರ್ಡ್ರ್. ಇದ್ರ ಪರವಾಗಿಲ್ಲ, ಆರ್ಡ್ರ್ಗಳು ಸಿಗ್ತಾ ಇದ್ದಾವೆ. ಹಿಂಗೆ ಹೋಗಲ್ಲ, ರೂಟ್ ಗೊತ್ತಿಲ್ಲ, ಸುಮ್ಮನೆ ಹೋಯ್ತೀನಿ ಅಷ್ಟೇ. ಇಷ್ಟೊತ್ತಲ್ಲಿ ಹಂಗೆ ಹೋದರೆ ಆಗಲ್ಲ. ಅಲ್ಲಿ ಯಾರೋ ನಿಂತ್ಕೊಂಡವ್ರೆ. ಓಕೆ, ರೋಡ್ ಸಿಕ್ತು. ಮೇನ್ ರೋಡಿಗೆ ಬಂದರೆ ಖುಷಿ ನಮಗೆ, ಅದೇನಾರು ಆಗಲಿ. ಯಾವ ರೋಡಿದು? BL. ಓಕೆ ಓಕೆ, ಇಲ್ಲಿ ಬಂದ. ಯಾರಾದರೂ ನಿಂತಿದ್ರೆ ಭಯ ಆಗ್ಬಿಡುತ್ತೆ ನನಗೆ. ಅಲ್ಲಿ ರೋಡಲ್ಲಿ ಯಾರಾದರೂ ಸ್ವಲ್ಪ ನಿಂತರೆ ಭಯ ಆಗ್ಬಿಡುತ್ತೆ. ಆರ್ಡ್ರ್ ಬರ್ಬೋದು. ಎಷ್ಟಾಯಿತು ಅಂತ ನೋಡೋದಾದರೆ 184. ಓಹೋ, ಇಲ್ಲಿ ಬಂತು 80 ರೂಪಾಯಿದು. ನೋಡಿ ಎಲ್ಲಿಂದ ಎಲ್ಲಿ ಎಳಿತಾನಪ್ಪ ಇವನು. 80 ರೂಪಾಯಿ ಆರ್ಡ್ರು. ಸಿಂಕಿಂಗ್ ಅಂತೆ, 2nd 3rd ಫ್ಲೋರ್. ಅಲ್ಲಿಗೆ ಹೋಗ್ಬೇಕಾ ಈಗ? ಗೋ ಟು ಮ್ಯಾಪು. ಇನ್ನು ಇಷ್ಟೊತ್ತಲ್ಲಿ ನೈಟಲ್ಲೂ ಅಲ್ಲಿವರೆಗೂ ಹೇಳಿದ್ರೆ, ಇಲ್ಲಿ ನೋಡಿ ಇಲ್ಲೆಲ್ಲ ಕೆಲವೊಂದು 2-3 ರೆಸ್ಟೋರೆಂಟ್ ಇದ್ದಾವೆ. ಇಲ್ಲೇ ಕೊಟ್ಟಿದ್ರೆ ಆಗ್ತಿತ್ತು ಇವನು, ಬಟ್ ಅಲ್ಲಿಗೆ ಹೇಳ್ದವನೇ. ಬರ್ರಿ ಹೋಗೋಣ, ಇನ್ನೇನು ಮಾಡೋದು. ಆರ್ಡ್ರ್ ಬೇಕಾಗಿ ಬಂದಿದ್ದೀನಿ. ಎಲ್ಲಿದೆಯಪ್ಪ? ಚೆಕ್ಕಿಂಗ್ ನೋಡಿ, ಎಂಪೈರ್ ಇನ್ನೂ ಓಪನ್ ಐತೆ. $6763. ನೋಡಿ ಟೈಮ್ 2 ಗಂಟೆ. ರೆಸ್ಟೋರೆಂಟ್ಗಳಲ್ಲಿ ಹೆಂಗೆ ಓಪನ್ ಇದ್ದಾವೆ ಇಲ್ಲಿ? 1 2 3 4 5 6. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಇದು? 6.6. ಎಲ್ಲಿದೆ ಲೊಕೇಶನು? ಓಹೋ, ವಿನಾಯಕ ಸರ್ಕಲ್. ಓಕೆ ಬನ್ನಿ ಹೋಗೋಣ, ಇದನ್ನು ಡೆಲಿವರಿ ಮಾಡೋಣ, ನೋಡೋಣ. ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತೇಳಿ. ಟೈಮ್ ಬಂದ್ಬಿಟ್ಟು 2:39. ಇವಾಗ ಮತ್ತೊಂದು ಆರ್ಡ್ರ್ ಬಂದೈತೆ. ರೋಲ್ಸ್ ಆನ್ ವೀಲ್ಸು. 4.5 ಕಿಲೋಮೀಟರ್ ಪಿಕಪ್ ಹೇಳ್ದವನೆ. ಪಿಕಪ್ಪೇ 4.5 ಕಿಲೋಮೀಟ್ರ್ ಅಂದರೆ ಹೆಂಗಪ್ಪ ಅಂತೇಳಿ ನಾನು ಯೋಚನೆ ಮಾಡಿದ್ರೆ, ಡ್ರಾಪ್ ನೋಡಿದ್ರೆ ಅಲ್ಲೇ ಅರ್ಧ ಕಿಲೋಮೀಟ್ರ್ ಐತೆ. ಏನು ಗುರು ಮಾಡೋದು ಅಂತ ನೋಡೋದಾದರೆ ಏನಿಲ್ಲ. ನಾನು 1000 ರೂಪಾಯಿ ಆಗುತ್ತೆ ಇಲ್ವ ಅಂತೇಳಿ ಡೌಟಲ್ಲಿದ್ದೆ. ಆಲ್ರೆಡಿ ಇವಾಗ 1000 ರೂಪಾಯಿ ಆಗಿದೆ ನಂದು. ಅರ್ನಿಂಗ್ಸ್ ನಿಮಗೆ ತೋರಿಸ್ತೀನಿ. ಇದಕ್ಕೆ 45 ರೂಪಾಯಿ ಕೊಟ್ಟವನೆ. ಇದು ಮಾಡಿದ್ರೆ ನಾನು ಜಾಸ್ತಿನೇ ಮಾಡ್ದಂಗೆ ಆಗುತ್ತೆ. ಇನ್ನು ನನ್ನ ಟಾರ್ಗೆಟು 1000 ರೂಪಾಯಿ ಮಾಡಬೇಕು, 650 ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ 1024 ರೂಪಾಯಿ ಆಗೈತೆ. 1024. ಇದೊಂದು 40 ರೂಪಾಯಿನೇ ಕೊಟ್ಟವನು ಇದಕ್ಕೆ. ಇದು 40 ಸೇರಿದ್ರೆ 1060 ರೂಪಾಯಿ ಆಗುತ್ತೆ. ಅದು 650 ರೂಪಾಯಿ ಬರುತ್ತೆ. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇವತ್ತು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಚಳಿ ಬೇರೆ ಹೊಡಿತಾ ಐತೆ. ಹಬ್ಬ ನೋಡಿ, ಪಿಕಪ್ಪು 4.5 ಕಿಲೋಮೀಟ್ರು 9 ನಿಮಿಷ ತೋರಿಸ್ತೈತೆ. ಸ್ನೇಹಿತರೆ, ಇವಾಗ ಟೈಮ್ ಆಗಿದೆ. ಟೈಮ್ ನೋಡ್ಕೊಂಬಿಡಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 3 ಗಂಟೆಗೆ 1 ನಿಮಿಷ ಇದೆ. 3 ಗಂಟೆಗೆ ನೋಡಿ, 3 ಗಂಟೆಗೆ 1 ನಿಮಿಷ ಇದೆ. ನಾನು ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ಇವಾಗ ಅರ್ನಿಂಗ್ ಸೆಕ್ಷನ್ಗೆ ನೋಡೋಣ. ಅದಕ್ಕೂ ಮುಂಚೆ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ. ಇವತ್ತಿನ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೈಕಾಗಿತ್ತು. ಯಾವ ರೀತಿ ಅಂತಂದ್ರೆ, ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಇತ್ತು. ಅದನ್ನು ಬಿಟ್ಟರೆ ಆರ್ಡ್ರ್ಗಳೇನೋ ಜಾಸ್ತಿನೇ ಇದ್ವು. ಆರಾಮಾಗಿ ಮಾಡ್ಕೊಬೋದು. ಇವಾಗ ಅರ್ನಿಂಗ್ಸ್ನ ನೋಡೋಣ ಬನ್ನಿ. ಗಿಗ್ ಹಿಸ್ಟ್ರಿ ನೋಡಿಬಿಡಿ. ಗಿಗ್ಗು 6ರಿಂದ 8 ಗಂಟೆ 220 ರೂಪಾಯಿ ಮಾಡಿದ್ದೀನಿ. 8ರಿಂದ 10 ಗಂಟೆ 198, 10ರಿಂದ 11 120, 11ರಿಂದ 12 148, 12ರಿಂದ 1 130,
1ರಿಂದ 133, 2ರಿಂದ 3 126 ಇಷ್ಟು ಅರ್ನ್ ಮಾಡಿದ್ದೀನಿ. ಇವಾಗ ಟೋಟಲ್ ಅರ್ನಿಂಗ್ಸ್ನ ನಿಮ್ಗೆ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಅಂತ ಅರ್ನಿಂಗು. ಇಲ್ಲಿ ಬಂದ್ಬಿಟ್ಟು ಇದು 12 ಗಂಟೆಯಿಂದ ಇಲ್ಲಿ ಪೇಔಟ್ ಎಲ್ಲ ಕೂಡ ಇದು 12 ಗಂಟೆ ಮೇಲೆ ಅರ್ನ್ ಮಾಡಿರೋದು. ನಿನ್ನೆದಕ್ಕೆ ಹೋಗ್ಬೇಕು ನಾವೀಗ. ನಿನ್ನೆ 23ನೇ ತಾರೀಕು. ನಿನ್ನೆದಕ್ಕೆ ಹೋಗ್ಬಿಟ್ರೆ ಇಲ್ಲಿ ನೋಡ್ಬೋದು ನೀವು 1300 ಆಗಿದೆ. 1340. ಯಾಕಂದರೆ ಇಲ್ಲಿ 650 ರೂಪಾಯಿ ಎಕ್ಸ್ಟ್ರಾ ಬಂದಿದೆ ನೋಡಿ. 1340 ಪ್ಲಸ್ 1340 ಪ್ಲಸ್ 392 1700 ರೂಪಾಯಿವರೆಗೂ ಆಗಿದೆ. 1600 ಚಿಲ್ಲರೆ ಆಗಿದೆ. ಓಕೆ, ನಾನು ಏನು ಅಂದ್ಕೊಂಡಿದ್ದೆ 1000 ರೂಪಾಯಿ ಮಾಡಬೇಕು ಅಂತೇಳಿ. 1000 ರೂಪಾಯಿ ಮಾಡಿದ್ರೆ ನನಗೆ 650 ರೂಪಾಯಿ ಕೊಡ್ತಾ ಇದ್ದ. ಇಲ್ಲಿ ತೋರಿಸ್ತೀನಿ ಬನ್ನಿ, ಅದು ಆಗಿರೋದು ಕಂಪ್ಲೀಟ್ ಆಗಿರೋದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನನಗೆ 1000 ಮಾಡಿದ್ರೆ 650 ರೂಪಾಯಿ ಕೊಡ್ತಿದ್ದ. ಕೊಟ್ಟವನೇ 3 ಗಂಟೆಗೆ ಕೊಟ್ಟವನೇ. ಸ್ನೇಹಿತರೆ, ಆಲ್ರೆಡಿ ನಾನು ಅರ್ನ್ ಮಾಡಿದ್ದೀನಿ. ಬಟ್ ತುಂಬ ಕಷ್ಟ. ಈಗ ಚಳಿ ಟೈಮಲ್ಲಿ ಮಾಡೋರು ಹುಷಾರಾಗಿ ಮಾಡಿ, ಅದೇ ರೀತಿ ನೈಟ್ ಟೈಮ್ ಮಾಡೋರು ಹುಷಾರಾಗಿ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಗೋಸ್ಕರ ನಾನು ಫುಲ್ ನೈಟು ಚಳೀಲಿ ನಡ್ಕೊಂಡು ಫುಲ್ ಚಳಿ ಆಗ್ಬಿಟ್ಟು ಇದಾಗಿತ್ತು. ನೋಡಿದ್ರಿ ನೀವೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.